ಇನ್ನು ನಟ ಸೈಫ್ ಅಲಿ ಖಾನ್ ಚೇತರಿಸಿಕೊಂಡ ಲೀಲಾವತಿ ಆಸ್ಪತ್ರೆಯ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಪ್ರತಿಷ್ಠಿತ ಆಯ್ಕೆಯ ಆಸ್ಪತ್ರೆ ಆಗೋದಕ್ಕೆ ಲೀಲಾವತಿ ಆಸ್ಪತ್ರೆಗೆ ಕಾರಣವೇನು? ಭಾರತದ ರಾಜಧಾನಿ ದೆಹಲಿ. ಆ ದೆಹಲಿಯಲ್ಲೊಂದು ಸುಂದರ ನಗರವಿದೆ. ಆ ನಗರವೇ ಮುಂಬೈ ನಗರ. ಮುಂಬೈ ನಗರದಲ್ಲಿ ಸಾಕಷ್ಟು ಪ್ರತಿಷ್ಠಿತ ಆಸ್ಪತ್ರೆಗಳಿದ್ದಾವೆ. ಆ ಆಸ್ಪತ್ರೆಗಳ ಪೈಕಿ ಅಗ್ರಗಣ್ಯ ಸುಂದರ ಮತ್ತು ಪ್ರತಿಷ್ಠಿತ ಆಸ್ಪತ್ರೆ ಅಂದ್ರೆ ಅದು ಲೀಲಾವತಿ ಆಸ್ಪತ್ರೆ. ಇನ್ನು ಈ ಲೀಲಾವತಿ ಆಸ್ಪತ್ರೆಗೂ ಮತ್ತು ಕರ್ನಾಟಕಕ್ಕೂ ಒಂದು ಸಂಬಂಧ ಇದೆಯಾ? ಕರ್ನಾಟಕ ಮತ್ತು ಲೀಲಾವತಿ ಆಸ್ಪತ್ರೆಗಿರುವಂತಹ ಸಂಬಂಧವೇನು? ಲೀಲಾವತಿ ಆಸ್ಪತ್ರೆ ಅಷ್ಟೊಂದು ಖ್ಯಾತಿ ಪಡೆದಿದ್ದು ಹೇಗೆ? ಬಹುದೊಡ್ಡ ನಟ ನಟಿಯರು ಮಾತ್ರ ಟ್ರೀಟ್ಮೆಂಟ್ ಪಡೆದುಕೊಳ್ಳುವ, ಪ್ರಭಾವಿ ರಾಜಕಾರಣಿಗಳು ಮಾತ್ರ ಟ್ರೀಟ್ಮೆಂಟ್ ಪಡೆದುಕೊಳ್ಳುವಂತಹ ಲೀಲಾವತಿ ಆಸ್ಪತ್ರೆಯ ಹಿನ್ನೆಲೆ ಏನು? ಲೀಲಾವತಿ ಆಸ್ಪತ್ರೆ ಅಷ್ಟೊಂದು ಖ್ಯಾತಿ ಪಡೆಯೋದಕ್ಕೆ ಕಾರಣ ಏನು? ಲೀಲಾವತಿ ಆಸ್ಪತ್ರೆ ಕಟ್ಟಿಸಿದವರು ಯಾರು? ಅವರಿಗೂ ಕರ್ನಾಟಕಕ್ಕೂ ಏನಾದರೂ ಸಂಬಂಧ ಇದೆಯಾ? ಸೈಫ್ ಅಲಿ ಖಾನ್ ಅಡ್ಮಿಟ್ ಆದ ಬಳಿಕ ಚರ್ಚೆಗೆ ಬಂದಿದ್ದಂಥ ಒಂದು ಆಸ್ಪತ್ರೆ ಲೀಲಾವತಿ ಆಸ್ಪತ್ರೆ. ಈ ಆಸ್ಪತ್ರೆಯನ್ನು ಸ್ಥಾಪಿಸಿದವರು ಯಾರು? ಮುಂಬೈ ನಗರದ ಅತ್ಯಂತ ದುಬಾರಿ ಆಸ್ಪತ್ರೆ ಇದು, ಅತ್ಯಂತ ಕಾಸ್ಟ್ಲಿ ಆಸ್ಪತ್ರೆ. ಸೊ ಈ ಹಾಸ್ಪಿಟಲ್ನ ಹಿನ್ನೆಲೆಗಳೇನು? ಆ ಆಸ್ಪತ್ರೆಗೂ ಕರ್ನಾಟಕಕ್ಕೂ ಏನು ಸಂಬಂಧ? ಆಸ್ಪತ್ರೆ ಸ್ಥಾಪಿಸಿದವರ ದೂರದೃಷ್ಟಿಯೇ ಒಂದು ರೀತಿಯ ಕುತೂಹಲಕಾರಿಯಾಗಿದೆ. ಲೀಲಾವತಿ ಆಸ್ಪತ್ರೆಯ ನಿರ್ಮಾತೃ ಯಾರು ಗೊತ್ತಾ? ನಾವು ರಿವೀಲ್ ಮಾಡ್ತೀವಿ ಲೀಲಾವತಿ ಆಸ್ಪತ್ರೆಯ ಹಿನ್ನೆಲೆ ಮತ್ತು ಅದರ ನಿರ್ಮಾತೃ ಯಾರು ಅನ್ನೋದನ್ನ. ಮುಂಬೈ ನಗರದ ವಜ್ರದ ವ್ಯಾಪಾರಿ ಕೀರ್ತಿ ಲಾಲ್ ಮೆಹ್ತಾ ಅನ್ನೋ ವ್ಯಾಪಾರಿ ತನ್ನ 12ನೇ ವಯಸ್ಸಿನಲ್ಲೇ ವ್ಯಾಪಾರಕ್ಕೆ ಕೈ ಹಾಕಿದಂತಹ ಕೀರ್ತಿ ಮೆಹ್ತಾ ಕೆಲವೇ ವರ್ಷಗಳಲ್ಲಿ ವಿಶ್ವದಾದ್ಯಂತ ಖ್ಯಾತ ವ್ಯಾಪಾರಿಯಾಗಿ ಬೆಳೆದ್ರು. ಆ ವ್ಯಾಪಾರಸ್ಥ ಜಂಬೆಲ್ ಡೈಮಂಡ್ಸ್ ವಿಶ್ವದ ಪ್ರಸಿದ್ಧ ಕಂಪನಿಗಳಲ್ಲಿ ಒಂದು ಕಂಪನಿ. ಆ ಜಂಬೆಲ್ ಡೈಮಂಡ್ಸ್ ಕಂಪನಿಯ ಮಾಲೀಕ ಇದೇ ಕೀರ್ತಿ ಲಾಲ್ ಮೆಹ್ತಾ. ಆ ವ್ಯಾಪಾರಿ ಕೀರ್ತಿ ಲಾಲ್ ಮೆಹ್ತಾ ಅವರ ತಾಯಿಯ ಹೆಸರೇ ಈ ಲೀಲಾವತಿ. ಆರಂಭದಲ್ಲಿ ಕೀರ್ತಿ ಲಾಲ್ ಮೆಹ್ತಾ ಮೆಡಿಕಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ರು. ಅದಾದ ಬಳಿಕ ಖ್ಯಾತಿ ಪಡೆದ ನಂತರ 1997ರಲ್ಲಿ ಲೀಲಾವತಿ ಆಸ್ಪತ್ರೆಯನ್ನ ಸ್ಥಾಪಿಸಿದ್ರು. ಲೀಲಾವತಿ ಆಸ್ಪತ್ರೆಯಲ್ಲೇ ಮೊನ್ನೆ ಸೈಫ್ ಅಲಿ ಖಾನ್ ಚೇತರಿಸಿಕೊಂಡಿದ್ದು. ಸೊ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಫ್ರೀಡಮ್ ಟಿವಿ ಈ ಸುದ್ದಿಯನ್ನ ಹೆಕ್ಕೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲೂ ಒಂದಷ್ಟು ರಾಜಕಾರಣಿಗಳಿದ್ದಾರೆ, ನಮ್ಮಲ್ಲೂ ಒಂದಷ್ಟು ವ್ಯಾಪಾರಸ್ಥರಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೂ ಕೆಲವೊಂದು ಜನರಿಗೆ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆಗಳಿರ್ತವೆ, ಸಾಮಾಜಿಕವಾಗಿ ಗುರುತಿಸಿಕೊಂಡಿರ್ತಾರೆ. ಆದರೆ ನಾವು ಈ ಕೀರ್ತಿ ಲಾಲ್ ಮೆಹ್ತಾರ ತಾಯಿಯ ಹೆಸರು ಲೀಲಾವತಿ. ಆ ಲೀಲಾವತಿ ಆಸ್ಪತ್ರೆಯೇ ಈಗ ಮುಂಬೈ ನಗರದಲ್ಲಿರುವಂತಹದ್ದು. ನೋಡಿ, ಒಬ್ಬ ಡೈಮಂಡ್ ವ್ಯಾಪಾರಿ ಕೋಟ್ಯಾಂತರ ರೂಪಾಯಿ ಆತನ ಜೊತೆ ಸಂಪತ್ತುಗಳಿದ್ದಾವೆ. ಆತನಿಗೆ ಆಸ್ಪತ್ರೆ ಮಾಡಬೇಕು ಅನ್ನುವಂಥ ಇರಾದೆ ಬಂದಿದ್ದು ಹೇಗೆ ಅಂದರೆ, ಆತನಿಗೆ ಸಾಮಾಜಿಕ ಕಳಕಳಿಗಳಿದ್ವು. ಆ ಕಾಲದಲ್ಲಿ 1997ರಲ್ಲಿ ಆಸ್ಪತ್ರೆಗಳ ಸಂಖ್ಯೆಗಳು ಮುಂಬೈನಲ್ಲಿ ಕಡಿಮೆ ಇತ್ತು. ಸೊ ಈ ಶ್ರೀಮಂತರಿಗೆ, ಈಗಿನ ಆಗರ್ಭ ಶ್ರೀಮಂತರಿಗೆ ಲೀಲಾವತಿ ಆಸ್ಪತ್ರೆ ಅತ್ಯಂತ ಸೆಲೆಕ್ಟಿವ್ ಆಯ್ಕೆಯ ಆಸ್ಪತ್ರೆಯಾಗಿದೆ. ಸೊ ಮಧ್ಯಮ ವರ್ಗದವರು ಬಂದು ಟ್ರೀಟ್ಮೆಂಟ್ ಪಡೆದುಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಕಾಲದಲ್ಲಿ ಕೀರ್ತಿ ಲಾಲ್ ಮೆಹ್ತಾ ಈ ಆಸ್ಪತ್ರೆಯನ್ನು ನಿರ್ಮಿಸಿದ್ರು. ಸೊ ಸಾಕಷ್ಟು ಸುಸಜ್ಜಿತವಾದಂಥ ಆಸ್ಪತ್ರೆ, ಅತ್ಯಾಧುನಿಕ ತಂತ್ರಜ್ಞಾನ ಇರತಕ್ಕಂಥ ಆಸ್ಪತ್ರೆ. ಈಗಿನ ಹಲವಾರು ನಟ ನಟಿಯರು ಟ್ರೀಟ್ಮೆಂಟ್ ಪಡೆದುಕೊಂಡಿರುವಂಥ ಆಸ್ಪತ್ರೆ ಇದು. ಸೊ ಒಬ್ಬ ವಜ್ರ ಮತ್ತು ಡೈಮಂಡ್ ವ್ಯಾಪಾರಸ್ಥನಿಗೆ ಆಸ್ಪತ್ರೆ ಕಟ್ಟಿಸುವಂತಹ ತಾತ್ಪರ್ಯ ಬಂದಿದ್ದೇ ಒಂಥರಹದ್ದು ಕುತೂಹಲಕಾರಿ. ಇದರಲ್ಲೊಂದು ಮೆಸೇಜ್ ಇದೆ. ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ವಿಜಯ್ ಮಲ್ಯರಂತಹ ಮಲ್ಯಗಳೇ ನಮ್ಮ ರಾಜ್ಯದವರು. ಶಿಲ್ಪಾ ಶೆಟ್ಟಿ ಆಕೆಯೂ ಕೂಡ ನಮ್ಮ ರಾಜ್ಯದವರೇ. ಸೊ ಆಕೆಯ ಗಂಡ ಬಹುದೊಡ್ಡ ವ್ಯಾಪಾರಸ್ಥ, ಬಹುದೊಡ್ಡ ಬಿಸ್ನೆಸ್ ಮ್ಯಾನ್. ಇಂಥವರು ನಮ್ಮ ರಾಜ್ಯದಲ್ಲಿ ಆಸ್ಪತ್ರೆ ಯಾಕೆ ಕಟ್ಟಿಸಿಲ್ಲ? ಸೊ ಒಬ್ಬ ವ್ಯಾಪಾರಿಗೂ ಕೂಡ ಸಾಮಾಜಿಕ ಕಳಕಳಿ ಇರಬೇಕು ಅನ್ನೋದಕ್ಕೆ ಪ್ರೇರಣೆ ಈ ಕೀರ್ತಿ ಲಾಲ್ ಮೆಹ್ತಾ.
ನಮ್ಮ ಫ್ರೀಡಮ್ ಟಿವಿಯ ಉದ್ದೇಶ ಏನಂತ ಹೇಳಿದ್ರೆ ಇದು ಯಾರಾದರೂ ಆ ವ್ಯಾಪಾರಸ್ಥರಿಗೆ ಪ್ರೇರಣೆಯಾಗಲಿ ಅನ್ನುವಂಥ ಉದ್ದೇಶ ಅಷ್ಟೇ. ಸೊ ಲೀಲಾವತಿ ಆಸ್ಪತ್ರೆಯ ಹಿನ್ನೆಲೆ ಮತ್ತು ಆ ಆಸ್ಪತ್ರೆಯ ನಿರ್ಮಾತೃಗೆ ಇದ್ದಂತಹ ಸಾಮಾಜಿಕ ಕಳಕಳಿ ಮತ್ತು ಒಬ್ಬ ವ್ಯಾಪಾರಸ್ಥ ಮಾಡಬಹುದಾದಂತಹ ಒಂದು ಸಮಾಜ ಸೇವೆ, ಆಸ್ಪತ್ರೆ ನಿರ್ಮಾಣನೋ, ಅನಾಥಾಶ್ರಮ ನಿರ್ಮಾಣನೋ, ವೃದ್ಧಾಶ್ರಮ ನಿರ್ಮಾಣನೋ ಅಥವಾ ಅನಾಥಾಲಯಗಳ ನಿರ್ಮಾಣವೋ, ಇವೆಲ್ಲವೂ ಕೂಡ ವ್ಯಾಪಾರಸ್ಥರಿಗೂ ಕೂಡ ಪ್ರೇರಣೆ ಆಗಲಿ ಎನ್ನುವಂಥ ಉದ್ದೇಶದಿಂದ ನಿಮ್ಮ ಫ್ರೀಡಮ್ ಟಿವಿ ಲೀಲಾವತಿ ಆಸ್ಪತ್ರೆಯ ಕೆಲ ಹಿನ್ನೆಲೆ ಮತ್ತು ಕುತೂಹಲಕಾರಿ ವಿಚಾರವನ್ನು ಬಿಚ್ಚಿಟ್ಟಿದೆ. ಇದು ಕೆಲ ವ್ಯಾಪಾರಸ್ಥರಿಗೆ ಪ್ರೇರಣೆಯಾಗಲಿ ಅನ್ನೋ ಇರಾದೆ ಅಷ್ಟೇ.